press the bell icon on the YouTube app and never miss another update. Hello my dear children, welcome back to the class. Yes dear children, in our previous session we already discussed about a lesson municipal committee. Okay, so in your textbook lesson number 17 and page number 107, okay, 107, lesson name municipal committee. Already we discussed about this lesson. Already ನಾವು ಈ ಲೆಸನ್ನ ಬಗ್ಗೆ ಎಲ್ಲದು ತಿಳ್ಕೊಂಡಿದ್ದೀವಿ. ಸೊ ಒನ್ಸ್ ಅಗೇನ್ ವಿಲ್ ರೀಕಾಲ್ ದಿಸ್ ಲೆಸನ್ ಲೈಕ್ ಸಮ್ಮರಿ. ಓಕೆ, ಸಮ್ಮರಿಯನ್ನು ನೋಡೋಣ. ಸೊ ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 107, lesson number 17, municipal committee. Okay, so in this lesson we will learn about like a local self government and also the municipal committee and the duties of municipal committee. So dear children, India is our country and with a big like a large population alva. So ನಮ್ಮ ಇಂಡಿಯಾ ಲಾರ್ಜ್ ಪಾಪ್ಯುಲೇಷನನ್ನು ಹೊಂದಿರುವಂಥ ಒಂದು ದೇಶ. ಮೋರ್ ದ್ಯಾನ್ 138 ಕ್ರೋರ್ ಅಂದರೆ 138 ಕೋಟಿಯನ್ನು ಹೆಚ್ಚು, ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂಥ ಒಂದು ದೇಶ. ಸೊ ಹೌ ಲೈಕ್ ಸೊ ದಿಸ್ ಮಚ್ ಆಫ್ ಪಾಪ್ಯುಲೇಷನನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು? ಸೊ ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಯಾವುದು? ಗವರ್ನಮೆಂಟ್ ಅಲ್ವಾ. ಸೊ ಗವರ್ನಮೆಂಟ್ ಅಂದರೆ ಆ ಗವರ್ನಮೆಂಟು ಏನು ಮಾಡುತ್ತೆ? ಒನ್ ಪೊಲಿಟಿಕಲ್ ಸಿಸ್ಟಮ್ ವಿಚ್ ಅ ಕಂಟ್ರಿ ಆರ್ ಅ ಕಮ್ಯುನಿಟಿ ಸೊ ಬೈ ಅಡ್ಮಿನಿಸ್ಟ್ರೇಟೆಡ್ ಆ್ಯಂಡ್ ರೆಗ್ಯುಲೇಟೆಡ್. ಸೊ ಒಂದು ಕಮ್ಯುನಿಟಿಯನ್ನು, ಒಂದು ದೇಶವನ್ನು ಅಥವಾ ಒಂದು ಸಮುದಾಯವನ್ನು ಹೇಗೆ ಆಡಳಿತ ಮಾಡಬೇಕು ಮತ್ತು ಅದನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹೊಂದಿರುವಂಥದ್ದು ಒಂದು ಪೊಲಿಟಿಕಲ್ ಸಿಸ್ಟಮ್. ಸೊ ದಟ್ ಈಸ್ ಕಾಲ್ಡ್ ಗವರ್ನಮೆಂಟ್, ಸರ್ಕಾರ ಅಂತೇಳಿ ನಾವು ಕರಿತೀವಿ. ಸೊ ದೆನ್ ಓನ್ಲಿ ದಟ್ ಗವರ್ನಮೆಂಟ್ ಕ್ಯಾನ್ ಟೇಕ್ ರೆಸ್ಪಾನ್ಸಿಬಿಲಿಟಿ, ಹೋಲ್ ಕಂಟ್ರಿಯನ್ನು ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬಹುದಾ? ಸೊ ಇಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ? ಅಕಾರ್ಡಿಂಗ್ ಟು ಪಾಪ್ಯುಲೇಷನ್, ಅಕಾರ್ಡಿಂಗ್ ಟು ಏರಿಯಾ, ಸೊ ಏನು ಮಾಡಿದೆ? ಡಿವಿಷನ್ಸನ್ನು ಮಾಡಿದೆ ಅಲ್ವಾ. ಸೊ ಇಂಡಿಯಾನ 29 ಸ್ಟೇಟ್ಸ್ ಆಗಿ ಡಿವೈಡ್ ಮಾಡಿದೆ, 7 ಯೂನಿಯನ್ ಟೆರಿಟರೀಸ್ ಆಗಿ ಅದು ಡಿವೈಡ್ ಮಾಡಿದೆ ಅಲ್ವಾ. ಸೊ ಲೈಕ್ ಸೆಂಟ್ರಲ್ ಲೈಕ್ ನ್ಯಾಷನಲ್ ಲೆವೆಲಲ್ಲಿ ನೋಡೋದಾದರೆ ನಾವು ಗವರ್ನಮೆಂಟನ್ನು 3 ಲೆವೆಲ್ಸಲ್ಲಿ ನಾವು ರೀಡ್ ಮಾಡ್ತೀವಿ. ಸೊ ಅದು ನ್ಯಾಷನಲ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟನ್ನು ನ್ಯಾಷನಲ್ ಗವರ್ನಮೆಂಟ್ ಅಂತಲೂ ಕರಿತೀವಿ, ದ ಸ್ಟೇಟ್ ಗವರ್ನಮೆಂಟ್ ಅಂತಲೂ ಕರಿತೀವಿ, ಆ್ಯಂಡ್ ಆಲ್ಸೋ ದ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂತಲೂ ನಾವು ಕರಿತೀವಿ. ಓಕೆ, ಸೊ ಫಸ್ಟ್ ಸೆಂಟ್ರಲ್ ಗವರ್ನಮೆಂಟ್. ಯಾಕೆ ಈ 3 ಲೆವೆಲ್ ಗವರ್ನಮೆಂಟನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಯಾಕಂದರೆ ಒಂದೇ ಸಿಸ್ಟಮು ಇಡೀ ದೇಶವನ್ನು ನೋಡ್ಕೊಳ್ಳೋದಕ್ಕೆ ಮತ್ತು ಅಥವಾ ನಿಯಂತ್ರಿಸೋದಕ್ಕೆ ಅಥವಾ ಆಡಳಿತ ನಡೆಸೋದಕ್ಕೆ ತುಂಬಾ ಕಷ್ಟ. ಇಟ್ಸ್ ಟು ಡಿಫಿಕಲ್ಟ್ ಅಲ್ವಾ. ಸೊ ಅದರಿಂದ ನ್ಯಾಷನಲ್ ಅಥವಾ ಆ ಕಂಟ್ರಿ ಲೆವೆಲಲ್ಲಿ ನಾವು ನ್ಯಾಷನಲ್ ಗವರ್ನಮೆಂಟ್ ಆರ್ ಸೆಂಟ್ರಲ್ ಗವರ್ನಮೆಂಟನ್ನು ನೋಡ್ತೀವಿ, ಸ್ಟೇಟ್ ಲೆವೆಲಲ್ಲಿ ನಾವು ಸ್ಟೇಟ್ ಗವರ್ನಮೆಂಟನ್ನು ನೋಡ್ತೀವಿ, ಸೊ ಲೊಕ್ಯಾಲಿಟಿಯಲ್ಲಿ ಲೋಕಲ್ ಸೆಲ್ಫ್ ಗವರ್ನಮೆಂಟನ್ನು ನಾವು ನೋಡ್ತೀವಿ. ಅಂಡರ್ಸ್ಟುಡ್? ಫಸ್ಟ್ ಸೆಂಟ್ರಲ್ ಗವರ್ನಮೆಂಟಾಗಿ ಬರೋದಾದರೆ, ಸೆಂಟ್ರಲ್ ಗವರ್ನಮೆಂಟ್ ಆಫ್ ಇಂಡಿಯಾ ಇಸ್ ಬೇಸ್ಡ್ ಇನ್ ನ್ಯೂ ಡೆಲ್ಲಿ, ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ನಾವು ಸೆಂಟ್ರಲ್ ಗವರ್ನಮೆಂಟ್ ಇರೋದು ಎಲ್ಲಿ? ಫಸ್ಟು ಲೈಕ್ ನ್ಯೂ ಡೆಲ್ಲಿ ಅವರ್ ನ್ಯಾಷನಲ್ ಕ್ಯಾಪಿಟಲ್, ನಮ್ಮ ಒಂದು ರಾಷ್ಟ್ರದ ರಾಜಧಾನಿ ಆಗಿರುವಂಥ ನ್ಯೂ ಡೆಲ್ಲಿಯಲ್ಲಿದೆ ಅಲ್ವಾ. ಎಸ್, ಇಟ್ಸ್ ಬೇಸ್ಡ್ ಆನ್ ಇನ್ ನ್ಯೂ ಡೆಲ್ಲಿ, ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಇಟ್ ಡೀಲ್ಸ್ ಅಂದರೆ ವ್ಯವಹರಿಸೋದು. ಹೇಗೆ ವ್ಯವಹರಿಸುತ್ತೆ? ವಿತ್ ಇಂಪಾರ್ಟೆಂಟ್ ಮ್ಯಾಟರ್ಸ್ ಆಫ್ ದ ಕಂಟ್ರಿ ಸಚ್ ಆಸ್ ದ ಫೈನಾನ್ಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಎಕ್ಸೆಟ್ರಾ. ಸೊ ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ರಕ್ಷಣೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ರೈಲ್ವೆಗೆ ಸಂಬಂಧಪಟ್ಟಿರುವಂತಹ ಮ್ಯಾಟರ್ಸನ್ನು ಅಲ್ಲಿ ಡಿಸ್ಕಸ್ ಮಾಡುತ್ತೆ. ಓಕೆ, ಆ್ಯಂಡ್ ದ ಕಂಟ್ರಿ ಈಸ್ ಡಿವೈಡೆಡ್ ಇಂಟು 29 ಸ್ಟೇಟ್ಸ್ ಆ್ಯಂಡ್ 7 ಯೂನಿಯನ್ ಟೆರಿಟರೀಸ್ ಇನ್ ಆರ್ಡರ್ ಟು ರೂಲ್ ಇನ್ ಎ ಬೆಟರ್ ವೇ. ಸೊ ಯಾಕೆ? ಸೊ ಬೆಟರ್ ವೇಯಲ್ಲಿ ರೂಲ್ ಮಾಡೋದಕ್ಕೆ ಅದನ್ನು ನಮ್ಮ ಒಂದು ಡಿವಿಷನ್ಸನ್ನು ಮಾಡಿದೆ, 29 ಸ್ಟೇಟ್ಸ್ ಆಗಿ ಹಾಗೂ 7 ಯೂನಿಯನ್ ಟೆರಿಟರೀಸ್ ಆಗಿ. ಯಾಕೆ? ಉತ್ತಮವಾಗಿರುವಂಥ ಆಡಳಿತವನ್ನು ನಡೆಸೋದಕ್ಕೆ ನಮಗೆ ಆಗಲ್ಲ, ಒಂದು ಗವರ್ನಮೆಂಟ್ ಸಿಸ್ಟಮಿಂದ ಆಗಲ್ಲ. ಅದಕ್ಕೆ ನಾವು ಅದನ್ನು ಡಿವಿಷನ್ಸ್ ಆಗಿ ಮಾಡಿ 29 ಸ್ಟೇಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ ಮತ್ತು 7 ಯೂನಿಯನ್ ಟೆರಿಟರೀಸ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ ಅಲ್ವಾ.
Yes, and the union territories are looked after by the central government. ಯಾಕೆ ಸೆಂಟ್ರಲ್ ಗವರ್ನಮೆಂಟ್ ಯಾಕೆ ಈ 7 ಯೂನಿಯನ್ ಟೆರಿಟರೀಸ್ ಅಂತೇಳಿ ನಾನು ಬರೆದು ತೋರಿಸಿದ್ದೀನಿ ಯಾವುದ್ಯಾವುದು 7 ಯೂನಿಯನ್ ಟೆರಿಟರೀಸ್ ಅಂತೇಳಿ. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆ್ಯಂಡ್ ಲಕ್ಷದ್ವೀಪ್ ಆ್ಯಂಡ್ ಲೈಕ್ ಚಂಡೀಗಢ್ ಆ್ಯಂಡ್ ಡಿಯು ಆ್ಯಂಡ್ ದಮನ್ ಆ್ಯಂಡ್ ಆಲ್ಸೋ ದ ದಾದ್ರಾ ಆ್ಯಂಡ್ ನಾಗರ ಹವೇಲಿ ಆ್ಯಂಡ್ ದ ಅನದರ್ ಒನ್ ಪುದುಚೇರಿ. ಓಕೆ, ಸೊ ದೀಸ್ ಆರ್ ಮೇನ್ 7 ಯೂನಿಯನ್ ಟೆರಿಟರೀಸ್. ಯಾಕೆ ಇದು ಸೆಂಟ್ರಲ್ ಗವರ್ನಮೆಂಟ್ನ ಒಂದು ಅಥಾರಿಟಿಯಲ್ಲಿರುತ್ತೆ? ಸೊ ಯಾವಾಗ ಯೂನಿಯನ್ ಟೆರಿಟರೀಸ್ ಅಂದರೆ ಚಿಕ್ಕ ಪ್ರಾಂತ್ಯಗಳು ಸೊ ಆಡಳಿತಕ್ಕೆ ಬಂದುವಾಗ ಅವುಗಳ ಒಂದು ಎಕನಾಮಿಕ್ ಕಂಡೀಷನ್ ತುಂಬ ಪೂರ್ ಇತ್ತಲ್ವಾ. ಸೊ ಈ ಎಕನಾಮಿಕ್ ಕಂಡೀಷನ್ ತುಂಬ ಪೂರ್ ಇರೋದ್ರಿಂದ ಅಲ್ಲಿ ಅವು ತಮ್ಮ ಸ್ವಂತ ಸರ್ಕಾರವನ್ನು ನಡೆಸೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡ್ತು, ಇದು ಸೆಂಟ್ರಲ್ ಗವರ್ನಮೆಂಟ್ನ ಒಂದು ಅಥಾರಿಟಿಯಲ್ಲಿ ಬೆಳೀತಾ ಬಂದಿದೆ ಅಲ್ವಾ. ಎಸ್, ಆ್ಯಂಡ್ ಬಟ್ ದ ಸ್ಟೇಟ್ಸ್ ಹ್ಯಾವ್ ದೇರ್ ಓನ್ ಗವರ್ನಮೆಂಟ್. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಆದರೆ ಬೇರೆ ಬೇರೆ ರಾಜ್ಯಗಳು ಅದರದೇ ಆಗಿರುವಂಥ ಒಂದು ಸರ್ಕಾರವನ್ನು ಒಳಗೊಂಡಿದೆ. ಸೊ ಕನ್ಸರ್ನ್ಡ್ ಸ್ಟೇಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಗವರ್ನಮೆಂಟ್. ಓಕೆ, ಎಸ್, ಆ್ಯಂಡ್ ಆಲ್ಸೋ ಈಚ್ ಮಿನಿಸ್ಟರ್ಸ್ ಅನ್ನೋದು ಹೊಂದಿರುತ್ತೆ. ಸೊ ದ ಸ್ಟೇಟ್ಸ್ ಗವರ್ನಮೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಎ ಲಾ ಆ್ಯಂಡ್ ಆರ್ಡರ್. ಮೇನ್ಲಿ ಆ ಸ್ಟೇಟ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ನೋಡಿದ್ವಿ, ಇಟ್ಸ್ ಬೇಸ್ಡ್ ಇನ್ ನ್ಯೂ ಡೆಲ್ಲಿ. ಓಕೆ, ಈಗ ಸ್ಟೇಟ್ ಗವರ್ನಮೆಂಟಿಗೆ ಬಂದರೆ ಸ್ಟೇಟ್ ಗವರ್ನಮೆಂಟು ಅದರದೇ ಆಗಿರುವಂಥ ಒಂದು ಸರ್ಕಾರವನ್ನು ಹೊಂದಿರುತ್ತೆ, ಅದರದೇ ಆಗಿರುವಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಲಾ ಆ್ಯಂಡ್ ಆರ್ಡರ್ ಅನ್ನೋದು ಹೊಂದಿರುತ್ತೆ. ಹೆಲ್ತ್ ಸರ್ವೀಸಸ್ ಆಲ್ಸೋ ಎಕ್ಸೆಟ್ರಾ ಇನ್ ದ ಸ್ಟೇಟ್ ಕನ್ಸರ್ನ್. ಸೊ ಯಾವ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತೋ ಆ ಒಂದು ಸರ್ಕಾರ ಅದರದೇ ಆಗಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಆಲ್ಸೋ ದ ಆರೋಗ್ಯ ಲೈಕ್ ಹೆಲ್ತ್ ಸೆಂಟರ್ಸ್ ಅನ್ನೋದು ಹೊಂದಿರುತ್ತೆ. ಓಕೆ, ಸೊ ಸ್ಟೇಟ್ಸ್ ಅಂದರೆ 29 ಸ್ಟೇಟ್ಸಲ್ಲಿ 29 ಸ್ಟೇಟ್ ಗವರ್ನಮೆಂಟ್ಗಳನ್ನ ನಾವು ನೋಡ್ತೀವಿ, 29 ಸ್ಟೇಟ್ ಚೀಫ್ ಮಿನಿಸ್ಟರನ್ನು ನಾವು ನೋಡ್ತೀವಿ. ಓಕೆ, ಅಂಡರ್ಸ್ಟುಡ್. ಎಸ್, ಆ್ಯಂಡ್ ದ ಗವರ್ನಮೆಂಟ್ ಅಟ್ ದ ಲೋಕಲ್ ಲೆವೆಲ್. ಹಾಗಾದರೆ ಸೆಂಟ್ರಲ್ ಲೆವೆಲ್ ಆಯಿತು, ಅದರ ಒಂದು ಸ್ಟೇಟ್ ಲೆವೆಲಲ್ಲಿ ಆಯಿತು, ಅದರ ಲೋಕಲ್ ಲೆವೆಲಲ್ಲಿ ಹೇಗೆ ಟೌನ್ಸು ವಿಲೇಜಸ್ಸನ್ನು ಬರ್ತೀವಿ ನಾವು. ಸೊ ಒಂದು ಸ್ಟೇಟ್ ರಾಜ್ಯದಲ್ಲಿ ಹಾಗಾದರೆ ನಾವು ಡಿಸ್ಟಿಕ್ಸ್ಗಳನ್ನು ನೋಡ್ತೀವಿ, ಸ್ಮಾಲ್ ಟೌನ್ಸ್ ನೋಡ್ತೀವಿ, ಬಿಗ್ ಟೌನ್ಸ್ ನೋಡ್ತೀವಿ, ಸಿಟಿ ನೋಡ್ತೀವಿ, ಆ್ಯಂಡ್ ಆಲ್ಸೋ ದ ರೂರಲ್ ಏರಿಯಾಗಳನ್ನು ನೋಡ್ತೀವಿ. ಸೊ ಇಲ್ಲಿ ಯಾವ ರೀತಿಯ ಗವರ್ನಮೆಂಟ್ ಇರುತ್ತೆ, ಲೊಕ್ಯಾಲಿಟಿಯಲ್ಲಿ ಹೇಗಿರುತ್ತೆ, ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂತೇಳಿ ನಾವು ಕರಿತೀವಿ. ಸೊ ದ ಗವರ್ನಮೆಂಟ್ ಅಟ್ ದ ಲೋಕಲ್ ಲೆವೆಲ್ ಇನ್ ಎ ವಿಲೇಜಸ್ ಆ್ಯಂಡ್ ಟೌನ್ಸ್ ಈಸ್ ದ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಹಾಗಾದರೆ ವಿಲೇಜ್ ಆ್ಯಂಡ್ ಟೌನ್ಸಲ್ಲಿ ನಾವು ನೋಡೋವಂಥ ಸರ್ಕಾರ ಯಾವುದು, ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂತೇಳಿ ನಾವು ಕರಿತೀವಿ. ಸೊ ಇಟ್ means like the local self government is the government formed by the people of a certain village or a town. ಸೊ ಹಾಗಾದರೆ ಪೀಪಲ್, ನಾವು ರೆಪ್ರೆಸೆಂಟೇಟಿವ್ಸ್ಗಳನ್ನು ನಾವು ಎಲೆಕ್ಟ್ ಮಾಡಿ ಕಳಿಸ್ತೀವಿ. ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರೆ ಒಬ್ಬ ನಾಯಕನನ್ನು ಬೈ ಎಲೆಕ್ಷನ್ ಮೂಲಕ ನಾವೇನು ಮಾಡ್ತೀವಿ, ಆಯ್ಕೆಯನ್ನು ಮಾಡ್ತೀವಿ ಅಲ್ವಾ. ಎಸ್, ಹಾಗಾದರೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವ, ಅಬ್ರಹಾಂ ಲಿಂಕನ್ ಹೇಳಿರೋ ಪ್ರಕಾರ ಆ ಒಂದು ಡೆಮೋಕ್ರಸಿಯನ್ನು ನಾವಿಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಎಸ್, ಇಟ್ ಡೀಲ್ಸ್ ವಿತ್ ದ ಲೋಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ಲುಕ್ಸ್ ಆಫ್ಟರ್ ದ ಬೇಸಿಕ್ ನೀಡ್ಸ್. ಬೇಸಿಕ್ ನೀಡ್ಸ್ ಅಂದರೆ ಮೂಲಭೂತವಾಗಿ ಬೇಕಾಗಿರುವಂತಹ ಸೌಕರ್ಯಗಳು. ಸೊ ಒಂದು ಪರ್ಟಿಕ್ಯುಲರ್ ಪರ್ಸನ್ ಆರ್ ಒನ್ ಕಮ್ಯುನಿಟಿ ಪೀಪಲ್ಗೆ ಬೇಕಾಗಿರುವಂಥ ಬೇಸಿಕ್ ನೀಡ್ಸ್ ಯಾವುದು, ಲೈಕ್ ವಾಟರ್ ಫೆಸಿಲಿಟಿ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಲೈಕ್ ವಾಟರ್ ಫೆಸಿಲಿಟಿ ಆ್ಯಂಡ್ ಹಾಸ್ಪಿಟಲ್ ಫೆಸಿಲಿಟಿ. ಓಕೆ, ಸೊ ದೀಸ್ ಆರ್ ದ ಬೇಸಿಕ್ ನೀಡ್ಸ್. ಬೇಸಿಕ್ ನೀಡ್ಸ್ ಬೇಕಾಗಿರುವಂಥದ್ದು ಅಲ್ಲಿ ಯಾರು ನೋಡ್ಕೊಳ್ತಾರೆ, ಲೋಕಲ್ ಸೆಲ್ಫ್ ಗವರ್ನಮೆಂಟ್ ನೋಡ್ಕೊಳ್ಳುತ್ತೆ. ಓಕೆ, ಬೇಸಿಕ್ ನೀಡ್ಸ್ ಆಫ್ ದ ಲೋಕಲ್ ಪೀಪಲ್, ಇಟ್ ಈಸ್ ಕಾಲ್ಡ್ ದ ಸೆಲ್ಫ್ ಗವರ್ನಮೆಂಟ್ ಬಿಕಾಸ್ ದ ಪೀಪಲ್ ಎಲೆಕ್ಟ್ ದೇರ್ ಓನ್ ರೆಪ್ರೆಸೆಂಟೇಟಿವ್ಸ್ ಟು ಎ ಫಾರ್ಮ್ ದ ಲೋಕಲ್ ಗವರ್ನಮೆಂಟ್. ಓಕೆ, ಸೊ ಇಲ್ಲಿ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಫಾರ್ಮ್ ಆಗೋದಕ್ಕೆ ಮೇನಾಗಿ ನಾವು ಆಯ್ಕೆ ಮಾಡಿರುವಂತಹ ವ್ಯಕ್ತಿಗಳಿಂದ ಲೋಕಲ್ ಸೆಲ್ಫ್ ಗವರ್ನಮೆಂಟು ಫಾರ್ಮ್ ಆಗುತ್ತೆ. ಓಕೆ, ಇನ್ ವಿಲೇಜ್ ಲೆವೆಲಿಗೆ ಬಂದರೆ, ಈಗ ಟೌನಲ್ಲಿ ನೋಡಿದ್ವಿ, ವಿಲೇಜಲ್ಲಿ ಬಂದರೆ ದ ಗ್ರಾಮ ಪಂಚಾಯತ್ ಪ್ರೊವೈಡ್ಸ್ ದ ಸಿವಿಕ್ ಎಮ್ಯುನಿಟೀಸ್, ಒಂದು ನಾಗರಿಕ ಸೌಲಭ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು. ಎಮ್ಯುನಿಟೀಸ್ ಮೀನ್ಸ್ ಲೈಕ್ ಫೆಸಿಲಿಟೀಸ್, ಸೌಲಭ್ಯಗಳು ಅಂತೇಳಿ ನಾವು ಕರಿತೀವಿ. ಲೈಕ್ ಸ್ಯಾನಿಟೇಷನ್ ಆಗಿರ್ಬೋದು, ವಾಟರ್ ಫೆಸಿಲಿಟಿ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡ್ಕೊಳ್ಳೋ ಅಂಥದ್ದು ವಿಲೇಜ್ ಲೆವೆಲಲ್ಲಿ ಯಾವುದು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್. ಓಕೆ, ಸೊ ಗ್ರಾಮ ಪಂಚಾಯತ್ ಮೆಂಬರ್ಸ್ನು ಅಷ್ಟೇ ನಾವುಗಳು ಸೆಲೆಕ್ಟ್ ಮಾಡ್ತೀವಿ. ಪೀಪಲ್, ದ
ಪೀಪಲ್, ದ ವಾರ್ಡ್ ಪಂಚಾಯತ್ ಸ್ಟ್ಯಾಂಡ್ಸ್ ಫಾರ್ ದ ಕೌನ್ಸಿಲ್ ಆಫ್ 5. ಸೊ ಆ ಒಂದು ವ್ಯಕ್ತಿ, ಆಯ್ಕೆ ಆಗಿರುವಂಥ ವ್ಯಕ್ತಿ ಎಷ್ಟು ವರ್ಷಗಳ ಕಾಲ ಇರ್ತಾನೆ? 5 ವರ್ಷಗಳ ಕಾಲ ಅವನ ಅಧಿಕಾರವನ್ನು ಹೊಂದಿರ್ತಾನೆ. ಓಕೆ, ಆ್ಯಂಡ್ ಆಲ್ ದ ಪೀಪಲ್ ಆಫ್ ದ ವಿಲೇಜ್ ಹೂ ಆರ್ ಆಫ್ 18 years ಆಫ್ ಎಬೋವ್ ಎಲೆಕ್ಟ್ ದ ಮೆಂಬರ್ಸ್ ಆಫ್ ದ ಗ್ರಾಮ ಪಂಚಾಯತ್. ಸೊ ಹಾಗಾದರೆ ಆ ಗ್ರಾಮ ಪಂಚಾಯತ್ ಮೆಂಬರನ್ನು ಎಲೆಕ್ಟ್ ಮಾಡುವಂತಹ ಪೀಪಲ್ ಎಷ್ಟು ಏಜನ್ನು ಹೊಂದಿರಬೇಕು? ಅವರು ಅಬೌವ್ ದ 18 years ಆಫ್ ಏಜ್. ಆ ಒಂದು ವಿಲೇಜಲ್ಲಿರುವಂತಹ ಪ್ರತಿಯೊಬ್ಬ ದೋಸ್ ಹೂ ಆರ್ ಮೆನ್ ಆ್ಯಂಡ್ ವಿಮೆನ್ ಓಕೆ ಏಬಲ್ ಟು ವೋಟ್. ಸೊ ವೋಟ್ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅವರು ವಿಮನ್ ಆಗಿರ್ಬೋದು ಅಥವಾ ಮೆನ್ ಆಗಿರ್ಬೋದು, ಅವರಿಗೆ ಒಂದು ವಯಸ್ಕರ ಅಂದರೆ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳನ್ನು ಮಾಡ್ತಾರೆ. 18 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬರು ವೋಟ್ ಮಾಡಿ ಅಲ್ಲಿರುವಂಥ ಒಬ್ಬ ಸರ್ಪಂಚನ ಆಯ್ಕೆ ಮಾಡ್ತಾರೆ, ಒಬ್ಬ ಅಧಿಕಾರಿಯನ್ನು ಆಯ್ಕೆ ಮಾಡ್ತಾರೆ. ದ ಟರ್ಮ್ ಫಾರ್ ದ ಪಂಚಾಯತ್ ಇಸ್ 5 years. ಸೊ ಅಲ್ಲಿರುವಂಥ ಒಬ್ಬ ಅಧಿಕಾರಿಯ ಅಧಿಕಾರಾವಧಿ ಎಷ್ಟಿರುತ್ತೆ? 5 ವರ್ಷಗಳಿರುತ್ತೆ. 5 ವರ್ಷಕ್ಕೆ ಒಂದ್ಸರಿ ಎಲೆಕ್ಷನ್ ಆಗುತ್ತೆ ಅಲ್ವಾ? ಎಸ್. ಆ್ಯಂಡ್ ದ ಹೆಡ್ ಆಫ್ ದ ಪಂಚಾಯತ್ ಈಸ್ ಕಾಲ್ಡ್. ಅದರ ಪಂಚಾಯತ್ ಎಲೆಕ್ಷನಲ್ಲಿ ಗೆದ್ದಿರುವಂಥ ಒಬ್ಬ ಮೆಂಬರನ್ನು ನಾವು ಏನಂತೇಳಿ ಕರಿಬೋದು? ಅವ್ರನ್ನ ಏನಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ ಲೈಕ್ ಸರ್ಪಂಚ್. ಓಕೆ, ಎಸ್. she or he is elected by the people, elected by the members of the panchayat. ಇಲ್ಲೇನು ನಾವು ಪಂಚಾಯತ್ನಲ್ಲಿ ನಾವು ಸೆಲೆಕ್ಟ್ ಮಾಡಿದ್ವಲ್ಲ, ಪಂಚ್ ಅಂತೇಳಿ ಕರಿತೀವಲ್ಲ, ಆ ಒಂದು ವ್ಯಕ್ತಿಗಳು ಅವರಿಗೆ ಬೇಕಾಗಿರುವಂಥ ಅಧಿಕಾರಿಯನ್ನು ಆಯ್ಕೆ ಮಾಡಿದಾಗ ಅಲ್ಲಿ ಬರುವಂಥ ಒಬ್ಬ ವ್ಯಕ್ತಿ ರೆಪ್ರೆಸೆಂಟೇಟಿವ್ ಸರ್ಪಂಚ್ ಅಂತೇಳಿ ನಾವು ಕರಿತೀವಿ. ಇವರನ್ನು ಸಹ ನಾವೇನು ಮಾಡ್ತೀವಿ? ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಪಂಚಾಯತ್. ಇವರನ್ನು ಯಾರು ಆಯ್ಕೆ ಮಾಡ್ತಾರೆ? ಎಲೆಕ್ಟೆಡ್ ಮೆಂಬರ್ಸ್. ಓಕೆ, ಸೊ ದಟ್ ಎಲೆಕ್ಟೆಡ್ ಮೆಂಬರ್ಸು ಸರ್ಪಂಚನ ಆಯ್ಕೆಯನ್ನು ಮಾಡ್ತಾರೆ. ಹಾಗಾದರೆ ಇಲ್ಲಿ ಮೆಂಬರ್ಸನ್ನು, ಪಂಚಾಯತ್ನ ಮೆಂಬರ್ಸನ್ನು ಪಂಚ್ ಅಂತೇಳಿ ಕರಿತೀವಿ. ಹಾಗಾದರೆ ಅಲ್ಲಿ ಪಂಚ್ ಏನು ಮಾಡ್ತಾರೆ? ಅವರಿಗೆ ಬೇಕಾಗಿರುವಂಥ ಒಬ್ಬ ಎಲೆಕ್ಟೆಡ್ ಲೈಕ್ ಲೀಡರನ್ನು ಸರ್ಪಂಚ್ ಅಂತೇಳಿ ನಾವು ಕರಿತೀವಿ. ಸೊ ನೆಕ್ಸ್ಟ್ ಒನ್ ಮುನ್ಸಿಪಲ್ ಕಮಿಟಿ. ಸೊ ಅ ಟೌನ್, ಅ ಸ್ಮಾಲ್ ಟೌನ್ ಹ್ಯಾಸ್ ಆಲ್ರೆಡಿ ವಿ ನೋ ದಟ್ 20,000 to 3 lakh ಪಾಪ್ಯುಲೇಷನ್ ಇರುವಂಥ ಒಂದು ಟೌನ್ಗಳಲ್ಲಿ a town has a municipal committee to take care of the people, and the members of the municipal committee are also elected by the people who are above 18 years of age. ಓಕೆ, ಆ ಒಂದು ಟೌನಿಗೆ ಮುನ್ಸಿಪಲ್ ಕಮಿಟಿ ಅನ್ನೋ ಒಂದು ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಏನು ಮಾಡುತ್ತೆ? ರೂಲ್ ಮಾಡುತ್ತೆ. ಅಲ್ಲಿಗೆ ಬೇಕಾಗಿರುವಂಥ ಒಬ್ಬ ಮೆಂಬರನ್ನು ಆಯ್ಕೆ ಮಾಡುವಂಥ ಅಧಿಕಾರ ಅಲ್ಲಿರುವಂಥ ಪೀಪಲ್ಗೆ ಇದೆ. ಸೊ ಆಸ್ ವೆಲ್ ಆಸ್ ಲೈಕ್ ಮುನ್ಸಿಪಲ್ ಪಂಚಾಯತಲ್ಲಿ ಗ್ರಾಮ ಪಂಚಾಯತಲ್ಲಿ ಹೇಗೆ ಎಲೆಕ್ಟ್ ಮಾಡಿದ್ವಲ್ವ ನಾವು, ಅದೇ ರೀತಿ ಜನಗಳು ಆಯ್ಕೆ ಮಾಡಿರುವಂಥ ಒಬ್ಬ ನಾಯಕನನ್ನು ಅಲ್ಲಿ ನಾವು ಆಯ್ಕೆಯನ್ನು ಮಾಡ್ತೀವಿ. ಸೊ ಅಬೌವ್ 18 years ಆಫ್ ಏಜ್, ಮೆನ್ ಆರ್ ವಿಮೆನ್. ಓಕೆ, ಸೊ 18 ವರ್ಷ ಮೇಲ್ಪಟ್ಟಿರುವಂತಹ ವ್ಯಕ್ತಿಗಳು, ಆ ಒಂದು ಜನಸಾಮಾನ್ಯರು ಅವರ ಒಂದು ನಾಯಕನನ್ನು ಆಯ್ಕೆ ಮಾಡಿ ಅಲ್ಲಿ ಏನು ಮಾಡ್ತಾರೆ? ಆ ಒಂದು ಮೆಂಬರನ್ನು ಸೆಲೆಕ್ಟ್ ಮಾಡ್ತಾರೆ. ಆ ಎಲೆಕ್ಟೆಡ್ ಮೆಂಬರ್, ಮುನ್ಸಿಪಲ್ ಕಮಿಟಿ ಎಲೆಕ್ಟೆಡ್ ಮೆಂಬರನ್ನು ನಾವಿಲ್ಲಿ ಏನಂತ ಕರೀತಾ ಇದ್ವಿ? ಕೌನ್ಸಿಲರ್ ಅಂತೇಳಿ ಕರಿತೀವಿ. ಸೊ ದಟ್ ಎಲೆಕ್ಟೆಡ್ ಮುನ್ಸಿಪಲ್ ಕಮಿಟಿ ಈಸ್ ಕಾಲ್ಡ್ ಕೌನ್ಸಿಲರ್, ಆ್ಯಂಡ್ ದ ಮುನ್ಸಿಪಲ್ ಕೌನ್ಸಿಲರ್ಸ್ ಎಲೆಕ್ಟೆಡ್ ದೇರ್ ಹೆಡ್. ಸೊ ವಾಟ್ ವಿ ಕಾಲ್ ಚೇರ್ಮನ್ ಆರ್ ಪ್ರೆಸಿಡೆಂಟ್. ಸೊ ಈ ಒಂದು ಬಿಗ್ ಸಿಟಿಗಳಲ್ಲಿ, ಫಾರ್ ಎಕ್ಸಾಂಪಲ್ ಮುಂಬೈ, ಕಲ್ಕತ್ತಾ, ಡೆಲ್ಲಿ ಆ್ಯಂಡ್ ಕಾನ್ಪುರ್. ಸೊ ಇಲ್ಲಿ ಮೇಜರ್ ಸಿಟೀಸ್ಗಳಲ್ಲಿ ಈ ಮುನ್ಸಿಪಲ್ ಕಮಿಟಿನ ನಾವೇನಂತ ಕರಿತೀವಿ? ಆ ಒಂದು ಆ ಒಂದು ವ್ಯವಸ್ಥೆಯನ್ನು, ಸಿಸ್ಟಮನ್ನು ನಾವಿಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂತಲೇ ಕರಿತೀವಿ. ತುಂಬ ಓಲ್ಡೆಸ್ಟ್ ಕಾರ್ಪೊರೇಷನ್ಗಳಿಗೂ ಮುನ್ಸಿಪಲ್ ಕಾರ್ಪೊರೇಷನ್ ಅಂದರೆ ಹಳೆಯ ಕಾಲದಿಂದಲೂ ಈ ವ್ಯವಸ್ಥೆಯನ್ನು ಮಾಡಿಕೊಂಡು ಮುಂದುವರಿಸ್ಕೊಂಡು ಬಂದಿರುವಂತಹ ಸಿಟಿಗಳು ಮುಂಬೈ, ಡೆಲ್ಲಿ ಆ್ಯಂಡ್ ಕಲ್ಕತ್ತಾ. ಓಕೆ, ಸೊ ಈ ಒಂದು ಲೀಡರನ್ನು, ಮುನ್ಸಿಪಲ್ ಕಾರ್ಪೊರೇಷನ್ ಲೀಡರನ್ನು ನಾವೇನಂತ ಕರಿತೀವಿ? ಹಾಗಾದರೆ ಮೇಯರ್ ಅಂತೇಳಿ ನಾವು ಕರಿತೀವಿ. ಸೊ ಆ್ಯಂಡ್ ಆಲ್ಸೋ ದ ಮುನ್ಸಿಪಲ್ ಕಮಿಟಿ ಡಸ್ ಆಲ್ ದ ಥಿಂಗ್ಸ್ ದಟ್ ಆ ಪಂಚಾಯತ್ ಡಸ್ ಇನ್ ಅ ವಿಲೇಜ್. ಹಾಗಾದರೆ ಪಂಚಾಯತ್ ವಿಲೇಜಲ್ಲಿ ಏನೇನು ಡೆವಲಪ್ಮೆಂಟ್ ವರ್ಕನ್ನು ಮಾಡ್ತಾ ಇತ್ತೋ ಅದೇ ವರ್ಕನ್ನು ಇಲ್ಲಿ ಟೌನ್ಸಲ್ಲಿ ಯಾರು ಮಾಡ್ತಾರೆ? ಕೌನ್ಸಿಲರ್ಸ್ಗಳು ಮಾಡ್ತಾರೆ, ಚೇರ್ಮನ್ಸ್ ಮಾಡ್ತಾರೆ, ಪ್ರೆಸಿಡೆಂಟ್ಸ್ಗಳು ಏನು ಮಾಡ್ತಾರೆ? ಕೌನ್ಸಿಲರ್ಸ್ ಮೂಲಕ ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡ್ತಾರೆ. ಸಮ್ ಡ್ಯೂಟೀಸ್ ಏನು ಮುನ್ಸಿಪಲ್ ಕಮಿಟಿಯ ಸಮ್ ಡ್ಯೂಟೀಸ್ ಏನು ಅಂತ ಹೇಳಿದ್ರೆ, ಇಟ್ ಮೇಕ್ಸ್ ಅರೇಂಜ್ಮೆಂಟ್ಸ್ ಫಾರ್ ಕೀಪಿಂಗ್ ದ ಸಿಟಿ ಕ್ಲೀನ್, and it provides a clean drinking water for the people. It maintains roads and street lights. It opens dispensaries, and it run primary schools for children, and it remains roads in a good condition, and also lays new roads and build parks and playgrounds for the children, and also it issues ration cards and also the voter ID card
cards, etc. It provides the benefit of pension schemes to a senior students, girls, child and handicapped children, etc. So ಇಲ್ಲಿ ಏನು it makes an arrangement for keeping the city clean. ಒಂದು ಸಿಟಿ ಒಂದು ನಗರ ಶುಚಿತ್ವವಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಫೆಸಿಲಿಟೀಸ್ಗಳನ್ನು ಈ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಮುನ್ಸಿಪಲ್ ಕಮಿಟಿ ಆಗಿರ್ಬೋದು ಒದಗಿಸಿಕೊಡುವಂಥದ್ದು. ಓಕೆ, ಸೊ ಆಲ್ರೆಡಿ ನಾವು ಹೇಳಿದ್ದೀವಿ ಪಬ್ಲಿಕ್ ಟಾಯ್ಲೆಟ್ಸ್ ಇರಬೇಕು, ಡ್ರೈನೇಜ್ ಸಿಸ್ಟಮ್ ತುಂಬ ಚೆನ್ನಾಗಿರಬೇಕು ಆ್ಯಂಡ್ ಆಲ್ಸೋ ದ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸನ್ನು ಕೊಡಬೇಕು. ಆವಾಗ ಮಾತ್ರ ನಮ್ಮ ಏನಾಗುತ್ತೆ, ನಮ್ಮ ಸರೌಂಡಿಂಗು ಕ್ಲೀನ್ ಆಗಿರೋದಕ್ಕೆ. ಸ್ಯಾನಿಟೇಷನ್, ಸೊ ನೈರ್ಮಲ್ಯಕ್ಕೆ ಬೇಕಾಗಿರುವಂತಹ ಫೆಸಿಲಿಟಿಗಳನ್ನು ಒದಗಿಸಿಕೊಡುವಂಥ ಒಂದು ಜವಾಬ್ದಾರಿ, ಡ್ಯೂಟಿ ಆದ ಮುನ್ಸಿಪಲ್ ಕಮಿಟಿ. ಆ್ಯಂಡ್ ಇಟ್ ಪ್ರೊವೈಡ್ಸ್ ಎ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಫಾರ್ ದ ಪೀಪಲ್. ಕ್ಲೀನ್ ಡ್ರಿಂಕಿಂಗ್ ಮುನ್ಸಿಪಲ್ ವಾಟರ್, ಕ್ಲೀನ್ ಡ್ರಿಂಕಿಂಗ್ ಮಳೆ ಬಂದಾಗ ಅಥವಾ ಡ್ರೈನೇಜು ಮಿಕ್ಸ್ ವಾಟರ್ ಆದಾಗ ಅಲ್ಲಿ ಏನಾಗುತ್ತೆ, ಕ್ಲೀನ್ ಡ್ರಿಂಕಿಂಗ್ ವಾಟರ್ ಸಿಗಲ್ಲ. ಸೊ ಇಫ್ ಯು ಡ್ರಿಂಕ್ ಡರ್ಟಿ ವಾಟರ್ ಏನಾಗುತ್ತೆ, ವಿ ಫಾಲ್ ಇಲ್ಲ ಅಂದರೆ ನಾವು ಆರೋಗ್ಯವನ್ನು ಕೆಡಿಸ್ಕೋತೀವಿ. ಸೊ ಆ ಥರ ಅವಕಾಶ ಆಗಬಾರ್ದು. ಸೊ ಮುನ್ಸಿಪಲ್ಲಿಂದ ಏನಾಗಬೇಕು, ಸೊ ಮುನ್ಸಿಪಲ್ ಕಮಿಟಿಗಳಿಂದ ಒಂದು ವಾಟರ್ ನೀರು ಏನಾಗಬೇಕು ಶುದ್ಧೀಕರಿಸಿ ಆ ಒಂದು ಜನಗಳಿಗೆ ಒದಗಿಸಬೇಕು. ಶುದ್ಧೀಕರಿಸಿರುವಂತಹ ನೀರನ್ನು ಜನಗಳಿಗೆ ಪೂರೈಸಬೇಕು ಅನ್ನೋದು ಒಂದು ಡ್ಯೂಟಿ. ಇದು ಯಾವ ಡ್ಯೂಟಿ, ಯಾರ್ದು ಡ್ಯೂಟಿ? ಮುನ್ಸಿಪಲ್ ಕಮಿಟಿ. ಆ್ಯಂಡ್ ಇಟ್ ಮೇಂಟೈನ್ಸ್ ರೋಡ್ಸ್ ಆ್ಯಂಡ್ ಸ್ಟ್ರೀಟ್ ಲೈಟ್ಸ್, ಅಂದರೆ ಒಳ್ಳೆಯ ಉತ್ತಮವಾಗಿರುವಂತಹ ರೋಡ್ಗಳು ಕಚ್ಚಾ ರೋಡ್ಗಳಾದರೆ ಏನಾಗುತ್ತೆ, ಸೊ ಟ್ರಾವೆಲ್ ಮಾಡೋರಿಗಾಗಿರ್ಬೋದು ಅಥವಾ ವಾಹನಗಳಲ್ಲಿ ಸಂಚರಿಸುವಂಥವ್ರಿಗೆ ಏನಾಗುತ್ತೆ, ಆಕ್ಸಿಡೆಂಟ್ಸ್ಗಳಾಗ್ಬೋದು ಅಥವಾ ರೋಡ್ಗಳಿಂದ ಏನಾಗ್ಬೋದು, ನಾವು ತಲುಪುವಂತಹ ಒಂದು ದಾರಿ ಏನಾಗ್ಬೋದು ನಿಧಾನ ಆಗ್ಬೋದು. ಅಥವಾ ಸ್ಟ್ರೀಟ್ ಲೈಟ್ಸಲ್ಲಿ ಬೀದಿ ದೀಪಗಳಿಲ್ಲ ಅಂತ ಹೇಳಿದ್ರೆ ಸೊ ರಾತ್ರಿ ಸಮಯದಲ್ಲಿ ಅಥವಾ ಏನಾಗುತ್ತೆ ಸಮ್ಟೈಮ್ಸ್ ಸೊ ಇಟ್ಸ್ ಡೇಂಜರಸ್ ಅಲ್ವಾ. ಸೊ ಈ ರೀತಿಯಾಗಿರುವಂಥ ಮುನ್ಸಿಪಲ್ ಕಮಿಟಿ, ಟೌನ್ಸ್ ಅಂದರೆ ಗೊತ್ತು ಸ್ಮಾಲ್ ಸೆಟಲ್ಮೆಂಟ್ ಅಂತ. ಸೊ ಇಟ್ಸ್ ಬಿಗರ್ ದನ್ ಹ್ಯಾಮ್ಲೆಟ್ ಆ್ಯಂಡ್ ದ ಸ್ಮಾಲರ್ ದನ್ ಸಿಟಿ ಅಂತೇಳಿ ನಾವು ಕರಿತೀವಿ. ಸೊ ಈ ರೀತಿ ವ್ಯವಸ್ಥೆಗಳನ್ನು ಒದಗಿಸಿಕೊಡುವಂತಹ ಜವಾಬ್ದಾರಿ, ಡ್ಯೂಟಿ ಅದು ಮುನ್ಸಿಪಲ್ ಕಮಿಟಿ. ಆ್ಯಂಡ್ ಓಪನ್ ಡಿಸ್ಪೆನ್ಸರೀಸ್, ಅಂದರೆ ಮೆಡಿಸನ್ಸ್ಗಳನ್ನು ಪ್ರೊವೈಡ್ ಮಾಡೋದು. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ತುಂಬ ಖರ್ಚು ಮಾಡಿ ಮೆಡಿಸಿನ್ಸನ್ನು ತಗೊಳ್ಳುವಂಥ ಒಂದು ಕೆಪಾಸಿಟಿ ಜನಗಳಲ್ಲಿ ಇರಲ್ಲ ಅಲ್ವಾ. ಸೊ ಅದಕ್ಕೆ ಸರ್ಕಾರದಿಂದ ಬರುವಂತಹ ಔಷಧಿಗಳನ್ನು ಅಥವಾ ಆ ಔಷಧಿಗಳನ್ನು ಒಂದು ಬಡ ಜನರಿಗೆ ಒದಗಿಸಿಕೊಡುವಂಥ ಒಂದು ಸಮ್ಟೈಮ್ಸ್ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಏನು ಮಾಡುತ್ತೆ, ಆ ಡಿಸ್ಪೆನ್ಸರೀಸ್ಗಳನ್ನು ಮೆಡಿಕಲ್ ಶಾಪ್ಸ್ ಅಂತೇಳಿ ಕರಿತೀವಿ. ಸೊ ಆ ಡಿಸ್ಪೆನ್ಸರೀಸ್ಗಳನ್ನು ಓಪನ್ ಮಾಡಿದಾಗ ಏನಾಗುತ್ತೆ, ಡಿಸ್ಪೆನ್ಸರೀಸ್ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಓಪನ್ ಮಾಡಿದಾಗ ಅಲ್ಲಿ ಆ ಸೌಲಭ್ಯಗಳು ಅವರಿಂದ ಹಳ್ಳಿಯ ಜನರಿಗೆ ಸಿಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಸೊ ಈ ಒಂದು ಇಟ್ ಓಪನ್ಸ್ ಡಿಸ್ಪೆನ್ಸರೀಸ್, ಇದರ ಒಂದು ಜವಾಬ್ದಾರಿ ಅದು ಮುನ್ಸಿಪಲ್ ಕಮಿಟಿ. ಆ್ಯಂಡ್ ಇಟ್ ರನ್ಸ್ ಪ್ರೈಮರಿ ಸ್ಕೂಲ್ಸ್ ಫಾರ್ ಚಿಲ್ಡ್ರನ್. ಸೊ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಏನಾಗ್ತಾರೆ, ಹೊಲಗಳಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಂಡಿರುವಂಥದ್ದು ಇದರಲ್ಲಿ ಬ್ಯುಸಿ ಆಗ್ತಾರೆ. ಆದರೆ ಮುನ್ಸಿಪಲ್ ಕಮಿಟಿಯ ಒಂದು ಜವಾಬ್ದಾರಿ ಏನು, ಆ ಥರ ಇರುವಂತಹ ಮಕ್ಕಳನ್ನು, ಚೈಲ್ಡ್ ಲೇಬರರ್ಸನ್ನು ಹುಡುಕ್ಬಿಟ್ಟು ಪ್ರೈಮರಿ ಎಜುಕೇಷನ್ಸನ್ನು ಫಸ್ಟ್ ಕೊಡಿಸ್ತಾರೆ ಮುನ್ಸಿಪಲ್ ಕಮಿಟಿ. ಓಕೆ, ಎಸ್, ಆ್ಯಂಡ್ ಇಟ್ ಮೇಂಟೈನ್ಸ್ ರೋಡ್ಸ್ ಇನ್ ಅ ಗುಡ್ ಕಂಡೀಷನ್ ಆ್ಯಂಡ್ ಆಲ್ಸೋ ದ ಲೇಸ್ ಎ ನ್ಯೂ ರೋಡ್. ಸೊ ಆ ಒಂದು ರೋಡ್ಗಳು ಗುಡ್ ಕಂಡೀಷನಲ್ಲಿರೋ ರೀತಿ ಪಕ್ಕಾ ರೋಡ್ಸ್ಗಳನ್ನು ಮಾಡೋದು, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು. ಅದರ ಜೊತೆಗೆ ಎಲ್ಲಿ ಕಚ್ಚಾ ರೋಡ್ಸ್ ಇರುತ್ತೆ ಅದನ್ನು ಪಕ್ಕಾ ರೋಡ್ ರೀತಿ ಡೆವಲಪ್ಮೆಂಟ್ ಮಾಡೋದು ಯಾವ ಒಂದು ಜವಾಬ್ದಾರಿ ಇರುತ್ತೆ ಮುನ್ಸಿಪಲ್ ಕಮಿಟಿ. ಆ್ಯಂಡ್ ಬಿಲ್ಡ್ ಪಾರ್ಕ್ಸ್ ಆ್ಯಂಡ್ ಪ್ಲೇ ಗ್ರೌಂಡ್ಸ್. ಸೊ ಈಗ ಟೌನ್ಸ್ಗಳಲ್ಲಿ ಮಕ್ಕಳು ಮನೆಯಲ್ಲಿ ಮುಂದೆ ಆಟಾಡ್ತಾರೆ ಅಥವಾ ಬೇರೆ ಆ ರೋಡಲ್ಲಿ ರೋಡಲ್ಲಿ ಆಟಾಡ್ತಾರೆ. ಆದರೆ ಮಕ್ಕಳಿಗೆ ರಿಕ್ರಿಯೇಷನ್, ಮನೋರಂಜನೆ ಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಕೆಲವೊಂದು ಪಾರ್ಕ್ಸ್ಗಳನ್ನು, ಕೆಲವೊಂದು ಸ್ಲೈಡಿಂಗ್ಸ್ಗಳನ್ನು, ಮಕ್ಕಳ ಆಟಿಕೆಗಳನ್ನು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಏನು ಮಾಡ್ತಾರೆ, ಮಕ್ಕಳು ಒಂದು ಮನೋರಂಜನೆಯನ್ನು ಮಾಡೋದಕ್ಕೋಸ್ಕರ ಪಾರ್ಕ್ಸ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ದ ಪ್ಲೇ ಗ್ರೌಂಡ್ಸ್, ಆಟ ಕ್ರೀಡೆಗಳನ್ನು ಆಡೋದಕ್ಕೆ ಕೆಲವೊಂದು ಮೈದಾನಗಳನ್ನು ನಿರ್ಮಾಣ ಮಾಡುವಂಥ ಒಂದು ಜವಾಬ್ದಾರಿ ಯಾವುದು ಮುನ್ಸಿಪಲ್ ಕಮಿಟಿ. ಆ್ಯಂಡ್ ಇಟ್ ಇಶ್ಯೂಸ್ ರೇಷನ್ ಕಾರ್ಡ್ಸ್. ಇಶ್ಯೂಸ್ ಅಂತ ಹೇಳಿದ್ರೆ ಸೊ ಇಶ್ಯೂಸ್ ಸಮ್ಟೈಮ್ಸ್ ಏನಾಗುತ್ತೆ, ರೇಷನ್ ಕಾರ್ಡ್ ಇರಲ್ಲ, ಒಂದು ಫ್ಯಾಮಿಲಿಯಲ್ಲಿ ರೇಷನ್ ಕಾರ್ಡ್ ಇರಲ್ಲ ಅಥವಾ ಕೆಲವೊಬ್ಬರಿಗೆ ವೋಟರ್ ಐಡಿನೇ ಇರಲ್ಲ. ಇಂಥದನ್ನು ನಾವು ರೆಕಗ್ನೈಸ್ ಮಾಡಿ ಅಂಥ ಒಂದು ಫ್ಯಾಮಿಲಿಗೆ ಅಥವಾ ಪರ್ಸನ್ಗೆ ನಾವು ಈ ಒಂದು ಸೌಲಭ್ಯಗಳನ್ನು ಪ್ರೊವೈಡ್ ಮಾಡೋದು, ಈ ಒಂದು ಸೌಲಭ್ಯಗಳನ್ನು ಒದಗುವ ರೀತಿ ಮಾಡುವಂಥದ್ದು ಡ್ಯೂಟಿ ಮುನ್ಸಿಪಲ್ ಕಮಿಟಿ. ಆ್ಯಂಡ್ ಇಟ್ ಪ್ರೊವೈಡ್ಸ್ ದ ಬೆನಿಫಿಟ್ ಆ್ಯಂಡ್ ಪೆನ್ಷನ್ ಸ್ಕೀಮ್ಸ್. ಪಿಂಚಣಿಗಳು. ಸೊ ಪಿಂಚಣಿಗಳನ್ನು ಯಾರ್ಯಾರಿಗೆ ಕೊಡ್ತಾರೆ, ಸೊ ಗೌರ್ಮೆಂಟಿಂದ ಬರುವಂಥ ಒಂದು ಫೆಸಿಲಿಟೀಸ್ಗಳು ಅಂದರೆ ಆದಾಯ, ಲೈಕ್ ನಾಟ್ ಆದಾಯ, ಅದನ್ನು ಆದಾಯ ಅಂತ ಹೇಳಲ್ಲ, ಒಂದು ಫ್ರೀಯಾಗಿ ಕೊಡುವಂಥ ಒಂದು ಜೀವನೋಪಾಯಕ್ಕೆ ಬೇಕಾಗಿರುವಂಥ ಒಂದು ಅಮೌಂಟನ್ನು ಕೊಡ್ತಾರೆ. ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ, ಲೈಕ್ ವಯಸ್ಸಾಗಿರುವಂಥವ್ರು, ಹ್ಯಾಂಡಿಕ್ಯಾಪ್ಸ್ಗಳು ಅಥವಾ ಸೀನಿಯರ್ ಸಿಟಿಸನ್ಸ್ ಅಂತೇಳಿ ಕರಿತೀವಿ, ಅಥವಾ
ವೃದ್ಧಾಪ್ಯ ವೇತನವನ್ನು ಕೊಡುವುದು, ವಿಧವೆ ವೇತನವನ್ನು ಕೊಡುವಂಥದ್ದು, ಇವರಿಗೆ ಒಂದು ಆಧಾರವಾಗಿ ಸ್ವಲ್ಪ ಸರ್ಕಾರ ಸಹಾಯವನ್ನು ಮಾಡುತ್ತೆ. ಸೊ ಈ ರೀತಿ ಸೌಲಭ್ಯಗಳು ಈ ಒಂದು ಟೌನಲ್ಲಿ ಯಾರಿಗೆ ಸಿಗಲ್ವೋ, ಇದರಿಂದ ಯಾರು ತುಂಬ ದೂರ ಇದ್ದಾರೋ ಅಂಥವ್ರನ್ನ ನಾವು ಹುಡುಕಿ ಅವರಿಗೆ ಫೆಸಿಲಿಟೀಸ್ಗಳು ಸಿಗೋ ರೀತಿ ಮಾಡೋದು ಒಂದು ಜವಾಬ್ದಾರಿ ಮುನ್ಸಿಪಲ್ ಕಮಿಟಿಯವರು. ಓಕೆ, ಎಸ್. ಆ್ಯಂಡ್ ಫೈನಲಿ ದ ಮುನ್ಸಿಪಲ್ ಕಮಿಟಿ ನೀಡ್ಸ್ ಎ ಲಾಟ್ ಆಫ್ ಮನಿ. ಈ ಎಲ್ಲದನ್ನು ಮಾಡಬೇಕಪ್ಪ, ಈ ಡ್ಯೂಟೀಸ್ಗಳನ್ನು ಫುಲ್ಫಿಲ್ ಮಾಡಬೇಕು, ಸಿಟಿಸನ್ಸನ್ನು ಹ್ಯಾಪಿಯಾಗಿರಬೇಕು, ಸಿಟಿಸನ್ಸಿಗೆ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ರೆ ಏನು ಬೇಕು, ಇಲ್ಲಿ ಯಾವ ಒಂದು ಸೋರ್ಸ್ ಬೇಕು ಅಂತ ಹೇಳಿದ್ರೆ ಲೈಕ್ ಮನಿ, ದುಡ್ಡು ಬೇಕು ಅಲ್ವಾ. ಈ ದುಡ್ಡನ್ನು ಹೇಗೆ ಸರ್ಕಾರದಿಂದ ನಾವು ತೊಗೊತೀವಿ ಅಂತ ಹೇಳಿದ್ರೆ ಲೈಕ್ ಟ್ಯಾಕ್ಸಸ್ಸನ್ನು ನಾವು ಪೇ ಮಾಡೋದನ್ನ ಆ ಫಂಡನ್ನು ಏನು ಮಾಡುತ್ತೆ ಮುನ್ಸಿಪಲ್ ಕಮಿಟಿ ನಮಗೆ ಅದನ್ನು ಪ್ರೊವೈಡ್ ಮಾಡುತ್ತೆ. ಸೊ ಕ್ಯಾರಿ ಔಟ್ ದಿಸ್ ಪ್ರೋಗ್ರಾಮ್ಸ್ ದ ಮುನ್ಸಿಪಲ್ ಕಮಿಟಿ ಗೆಟ್ಸ್ ಸಮ್ ಮನಿ ಫ್ರಮ್ ಟ್ಯಾಕ್ಸಸ್ ಆನ್ ಹೌಸಸ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಇಟ್ ಚಾರ್ಜಸ್ ಫಾರ್ ದ ವಾಟರ್. ಸೊ ನಾವು ಕಟ್ಟುವಂತಹ ಲ್ಯಾಂಡ್ ಟ್ಯಾಕ್ಸ್, ವಾಟರ್ ಟ್ಯಾಕ್ಸ್ ಆ್ಯಂಡ್ ಆಲ್ಸೋ ದ ವೆಹಿಕಲ್ ರೋಡ್ ಟ್ಯಾಕ್ಸ್ಗಳ ಮೂಲಕ ಆ ಫಂಡನ್ನು ನಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಇಟ್ ಈಸ್ ಅವರ್ ಡ್ಯೂಟಿ ಟು ಹೆಲ್ಪ್ ದ ವಿಲೇಜ್ ಪಂಚಾಯತ್ಸ್ ಆ್ಯಂಡ್ ಮುನ್ಸಿಪಲ್ ಕಮಿಟಿ ಇನ್ ದೇರ್ ವರ್ಕ್. ಸೊ ಇಟ್ ಈಸ್ ಅವರ್ ಡ್ಯೂಟಿ ಟು ಹೆಲ್ಪ್ ವಿಲೇಜಸ್, ಮುನ್ಸಿಪಲ್ ಕಮಿಟಿ ಆ್ಯಂಡ್ ಮುನ್ಸಿಪಲ್ ವಿಲೇಜ್ ಪಂಚಾಯತ್. ಇದು ನಮ್ಮ ಒಂದು ಸಹಾಯ. ಅಂದರೆ ಲೈಕ್ ಹೇಗೆ ಇನ್ ಟೈಮಿಗೆ ನಾವು ಟ್ಯಾಕ್ಸಸನ್ನು ಕಟ್ಟೋದ್ರ ಮೂಲಕ ಮತ್ತು ಅಲ್ಲಿರುವಂಥ ಪಬ್ಲಿಕ್ ಪ್ರಾಪರ್ಟೀಸ್ಗಳನ್ನು ನಾವು ಕಾಪಾಡೋದ್ರ ಮೂಲಕ